ಇವತ್ತು ನಮ್ಮ ಭಾರತ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಇದೊಂದು ಐತಿಹಾಸಿಕ ದಿನ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಈಗ ಮೊನ್ನೆ ಪಾಲ್ಗಾಮಲ್ಲಿ ಸುಮಾರು 26 ಜನರನ್ನು ಅವರು ಕೊಂದಿದ್ದಾರೆ ಭಯೋತ್ಪಾದಕರು. ಅದಕ್ಕೋಸ್ಕರ ಇದು ಕೇವಲ ಪಾಲ್ಗಾಮಿಗೆ ಮಾತ್ರ ಸೀಮಿತ ಆಗಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದನೆಗೆ ಪ್ರೇರಣೆ ಆಗುತ್ತೆ. ಸೊ ಅದರಿಂದ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಭಯೋತ್ಪಾದನೆಯನ್ನ ಸಂಪೂರ್ಣ ನಿರ್ಮೂಲ ಆಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಕಳೆದ 12 ದಿವಸದಿಂದ ನಿರಂತರವಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂತ ಇರುತ್ತೆ. ನಂತರ ಎಲ್ಲ ನಮ್ಮ ಆರ್ಮ್ಡ್ ಫೋರ್ಸಸ್ ಮುಖ್ಯಸ್ಥರ ಜೊತೆ ಎಲ್ಲ ನಿರಂತರವಾಗಿ ಭೇಟಿ ಮಾಡಿ ಹಂತವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮೊದಲನೇದು ರಾಜತಾಂತ್ರಿಕ ಮಾರ್ಗ, ಅಂದರೆ ನಾವು ಡಿಪ್ಲೊಮ್ಯಾಟಿಕ್ ವಾರ್ ಅಂತ ಹೇಳ್ತೀವಲ್ಲ. ಇವತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಇವತ್ತು ಅಲ್ಲಿ 15 ದೇಶಗಳಿದೆ. ಅದರ 15 ದೇಶಗಳಲ್ಲಿ 13 ದೇಶ ಭಾರತ ಪರವಾಗಿ ನಿಂತಿದೆ. ಅಂದರೆ ಯಾಕೆಂದ್ರೆ ಇದು ಯಾವುದೇ ಒಂದು ಪ್ರಚೋದನೆ ಇಲ್ಲದೇ ನಮ್ಮ 26 ಭಾರತೀಯರನ್ನ ಕೊಂದಿರುವಂಥದ್ದು. ಸೊ ಹೀಗಾಗಿ ಇವತ್ತು ಬೆಳಗಿನ ಜಾವ ಸುಮಾರು ಅಲ್ಲಿ ಉಗ್ರರ ತಾಣಗಳೇನಿದೆ, ಸುಮಾರು 8 ಉಗ್ರರ ತಾಣಗಳ ಮೇಲೆ ಇವತ್ತು ನಮ್ಮ ಭಾರತ ದಾಳಿ ಮಾಡಿದೆ. ಅದನ್ನ ಉಗ್ರರ ನೆಲೆಯನ್ನ ಡಿಮಾಲಿಷ್ ಮಾಡೋಂಥದ್ದು, ಡಿಸ್ಮ್ಯಾಂಟಲ್ ಮಾಡೋಂಥದ್ದು. ಅಂದರೆ ಇದು ಸಾಂಪ್ರದಾಯಿಕ ಯುದ್ಧ ಅಲ್ಲ, ಇದು ಕೇವಲ ಉಗ್ರರನ್ನ ಮಟ್ಟ ಹಾಕುವಂಥದ್ದು, ಉಗ್ರರ ತಾಣಗಳನ್ನು ಡಿಸ್ಟ್ರಾಯ್ ಮಾಡುವಂಥದ್ದು ಇದು ಆಗಿದೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಇಡೀ ದೇಶ ಒಟ್ಟಾಗಿ ನಿಲ್ಲಬೇಕಾಗುತ್ತೆ. ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ, 140 ಕೋಟಿ ಭಾರತೀಯರ ಜವಾಬ್ದಾರಿ. ಇಂತಹ ಸಂದರ್ಭದಲ್ಲಿ ಒಂದೇ ಧ್ವನಿಯಲ್ಲಿ ನಾವೆಲ್ಲ ಇವತ್ತು ನಮ್ಮ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ಯಾವ ರೀತಿ ನಿರ್ಧಾರ ತಗೊಂಡಿದ್ದಾರೆ ಅವರ ಪರವಾಗಿ ನಾವು ನಿಲ್ಲಬೇಕಾಗುತ್ತೆ. ಇದು ನಮ್ಮ ಬಹಳ ಸೂಕ್ಷ್ಮವಾದಂಥ ವಿಚಾರ, ಇದು ದೇಶದ ರಕ್ಷಣೆಯ ವಿಚಾರ. ಈಗಾಗಲೇ ಹೇಳಿದೆ, ಇದು ಹಂತವಾಗಿ ಮುಂದುವರಿತಾ ಇದ್ದಾರೆ. ಒಂದು ರಾಜತಾಂತ್ರಿಕವಾಗಿ, ಇನ್ನೊಂದು ವಾಟರ್ ವಾರ್ ಅಂತಾನೆ ಆಗಿದೆ. ಇಂಡಸ್ ನೀರಾವರಿ ಏನು ಒಪ್ಪಂದ ಇದೆ ಅದರಲ್ಲೂ ಕೂಡ, ಯಾಕೆಂದ್ರೆ ಇವತ್ತು ನಮ್ದು ಇಂಡಸ್ ರಿವರ್ ಟ್ರೀಟಿ ಏನಿದೆ ಅದರಲ್ಲಿ ಸುಮಾರು 1,60,00,000 ಎಕರೆ ಇವತ್ತು ಪಾಕಿಸ್ತಾನದಲ್ಲಿ ನೀರಾವರಿ ಆಗುತ್ತೆ. ಇವತ್ತು ಅದರಿಂದ ನಮ್ಮ ನೀರಿನ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಅಂದ್ರೆ ಈ ರೀತಿ ಆಗಿದೆ. ಇದು ನಿಜವಾಗ್ಲೂ ಇವತ್ತು ಮಾಕ್ ಡ್ರಿಲ್ ಕೂಡ ಇದೆ, ಯಾವ ರೀತಿ ಕೆಲವು ಜಿಲ್ಲೆಗಳಲ್ಲಿದೆ. ಇದು ಎಲ್ಲರೂ ಕೂಡ ಒಟ್ಟಾಗಿ ನಾವು ಇದಕ್ಕೆ ಸಹಕರಿಸಬೇಕು. ಇದಕ್ಕೆ ಯಾವುದೇ ಒಂದು ಅಪಸ್ವರ ಇರಬಾರದು. ಇಲ್ಲ, ಇವತ್ತು ಈ ನಿರ್ಧಾರ ಎಲ್ಲಾ ಪಕ್ಷಗಳು, ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ನರೇಂದ್ರ ಮೋದಿ ಅವರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದಾರೆ. ಅದರಿಂದ ನಾವು ಎಲ್ಲಾ ರಾಜಕೀಯ ಪಕ್ಷಗಳನ್ನು ಅಭಿನಂದಿಸಬೇಕು. ಯಾಕೆಂದ್ರೆ ಇಂಥ ಕಷ್ಟ ಕಾಲದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲಬೇಕು. ಇದು ಒಂದು ಸಕಾರಾತ್ಮಕ ಪ್ರಜಾತಂತ್ರ ವ್ಯವಸ್ಥೆ ಅಂತ ಹೇಳ್ತೇನೆ. ಮತ್ತೊಮ್ಮೆ ಎಲ್ಲ ಪಕ್ಷದ ಮುಖಂಡರುಗಳನ್ನು ಅಭಿನಂದಿಸಬೇಕಾಗುತ್ತೆ. ನಂತರ ನಮ್ಮ ಆರ್ಮ್ಡ್ ಫೋರ್ಸ್ ಏನಿದೆ, ನಮ್ಮ ಸೈನಿಕರು, ಅದು ನೇವಿ ಆಗ್ಬೋದು, ಏರ್ ಫೋರ್ಸ್ ಆಗ್ಬೋದು, ಅಥವಾ ನಮ್ಮ ಆರ್ಮಿ ಆಗ್ಬೋದು, ಎಲ್ಲರನ್ನು ಕೂಡ ಅಭಿನಂದಿಸಬೇಕಾಗುತ್ತೆ. ಅಭಿಪ್ರಾಯ ತಗೊಂತಾರೆ, ಅಂದ್ರೆ ಹಂತವಾಗಿ ಹೋಗ್ತಾರೆ. ಈಗ ನೋಡಿ, 1971ನೇ ಇಸ್ವಿನಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿ ಅವರು ಯುದ್ಧ ಘೋಷಣೆ ಮಾಡ್ತಾರೆ. ಯುದ್ಧ ಘೋಷಣೆ ಮಾಡಿದ ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ಇಂದಾನೆ ಶುರುವಾಗಲ್ಲ ಯುದ್ಧ. ಆಗ ಇದ್ದಂತ ಜನರಲ್ ಮಾಣಿಕ್ ಶಾ ಏನ್ ಹೇಳ್ತಾರೆ, 13 ದಿನ ಅವರು ಹೇಳ್ತಾರೆ, ಇನ್ನು 10-15 ದಿವಸ ಬೇಕು, ನಾವೆಲ್ಲ ಅದಕ್ಕೆ ಪ್ಲಾನ್ ಮಾಡ್ಬೇಕಲ್ಲ, ಯಾವ್ಯಾವ ರೀತಿ ನಾವೆಲ್ಲ ಒಗ್ಗೂಡಿಸ್ಬೇಕು. ನಂತರ 13 ದಿನದಲ್ಲೇ ಯುದ್ಧ ಮುಗಿದೋಗುತ್ತೆ. ಅವಾಗ 1971ನೇ ಇಸ್ವಿನಲ್ಲಿ 13 ದಿವಸದಲ್ಲೇ ಯುದ್ಧ ಮುಗಿದೋಗುತ್ತೆ. ಅವತ್ತು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಹೇಳ್ತಾರೆ, ನಿಮಗೆ ಮುಕ್ತವಾದ ಅವಕಾಶ ಕೊಟ್ಟಿದ್ದೀನಿ, ನೀವು ಯುದ್ಧ ಪ್ರಾರಂಭ ಮಾಡ್ಬೋದು ಅಂತ. ಆದ್ರೆ ಇವ್ರು ಹೇಳ್ತಾರೆ, ಮಾಣಿಕ್ ಶಾ ಅವರು, ಅದನ್ನ ನಮಗೆ ಬಿಟ್ಬಿಡಿ ಅಂತ. ಈಗಲೂ ಹಾಗೆ ಆಗಿದೆ. ಇವತ್ತು ಪ್ರಧಾನಮಂತ್ರಿಯವರು ಆರ್ಮ್ಡ್ ಫೋರ್ಸಸ್ ಅವರಿಗೆ ಮುಕ್ತವಾದಂತ ಅವಕಾಶ ಕೊಟ್ಟಿದ್ದಾರೆ, ನೀವು ತೀರ್ಮಾನ ಮಾಡಿ. ಇಲ್ಲ, ಯಾವಾಗ್ಲೂ ಅಷ್ಟೇ ಇಂಥ ಸಂದರ್ಭದಲ್ಲಿ ಈಗ ಆಲ್ರೆಡಿ ಇವತ್ತು ಇರಾನ್ ನಮ್ಮ ವಿದೇಶಾಂಗ ಸಚಿವರು ಬಂದಿದ್ದಾರೆ. ಇವನ್ನು ರಷ್ಯಾ ಅಧ್ಯಕ್ಷರಾಗ್ಬೋದು, ಅಮೆರಿಕ ಅಧ್ಯಕ್ಷರಾಗ್ಬೋದು. ಸೊ ಇದೆಲ್ಲ ಆ ಮಟ್ಟದಲ್ಲಿ ನಡೆಯುತ್ತೆ. ಸೊ ನೋಡೋಣ.
ಧನ್ಯವಾದ.